ಇನ್ನು ನಾಶಿಪುಡಿ ಜಿಂದಾಬಾದ್ ಘೋಷಣೆ ಕೂಗದಂಥ ನಾಶಿಪುಡಿಯನ್ನು ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿದರು. ನಾಶಿಪುಡಿ ಈ ಸಂದರ್ಭದಲ್ಲಿ ಅಲವತ್ ಕಣ್ಣಂತೆ ಗೋಗರದಂತೆ ನಾನು ಆ ರೀತಿ ಕೂಗಿಲ್ಲ ಅಂತ. ಬಂಧಿತ ಮೊಹಮ್ಮದ್ ಶಫಿ ನಾಶಿಪುಡಿ ಅವನನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಬೆಂಗಳೂರಿನ 39ನೇ ACMM ನ್ಯಾಯಾಲಯ ಕೋರ್ಟ್ಗೆ ಅವನನ್ನು ಹಾಜರುಪಡಿಸಲಾಗಿದೆ. ಘೋಷಣೆ ಕೂಗಿಲ್ಲ ಅಂತ ಈ ಸಂದರ್ಭದಲ್ಲಿ ಅವನು ಅಲವತ್ಕೊಂಡ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ನಾಶಿಪುಡಿಯ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡಿದೆ. ಬೆಂಗಳೂರಿನ ACMM ನ್ಯಾಯಾಲಯಕ್ಕೆ ನಾಶಿಪುಡಿಯನ್ನು ಹಾಜರುಪಡಿಸಲಾಗಿದೆ. ನೋಡಿ, ಆಗರ್ಭ ಶ್ರೀಮಂತ. ಈಗ ಇವನ ಶ್ರೀಮಂತಿಕೆ ಬಗ್ಗೆನೇ ತನಿಖೆ ಆಗಬೇಕು ಅವನ ಲೆಕ್ಕದಲ್ಲಿ. ಯಾಕಂದರೆ ಈ ಬಡವರು ಬಲ್ಲಿದ್ರು ಏನೋ ಅಜ್ಞಾನದಿಂದ ಕೂಗ್ಬಿಟ್ರೆ ಬಿಡ್ರಿ, ಏನೋ ಹುಚ್ಚಾಟದಿಂದ ಕೂಗಿದ್ರು ತಿಕ್ಕಲು ಅಂತ ಹೇಳ್ಬಿಡ್ಬೋದು. ಈ ದುಡ್ಡು ಕಾಸು ಇರುವಂಥವ್ನು ಯಾವನಾದ್ರೂ ಹಿಂಗೆ ಕೂಗದ ಅಂದರೆ ಅವನ ಸಂಪರ್ಕ ಏನು ಅಂತ ನೋಡಬೇಕು. ಅವನ ಬೇರುಗಳು ಎಲ್ಲಿ ತನಕ ಇಳಿದಿವೆ ಅಂತ ನೋಡಬೇಕು. ಇದರ ಆಳ ಅಗಲ ಏನು ಅದ್ರ ಬಗ್ಗೆ ತನಿಖೆ ಮಾಡಬೇಕು. ನಾಶಿಪುಡಿಯ ಬಗ್ಗೆ NIA ತುಂಬ ತಲೆ ಕೆಡಿಸ್ಕೊಂಡಿದೆ. ಅವನ ಜಾಡನ್ನು ಸೋಸ್ತಾ ಇದೆ. ಏನು ಇಲ್ದಿರುವಂಥ ನಾಶಿಪುಡಿ ಹಿಂಗೆ ಬಂದ, ಇಷ್ಟು ಎತ್ತರಕ್ಕೆ ಹೆಂಗೆ ಬೆಳೆದ, ಏನು ಎತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಶೋಧ ಶುರುವಾಗಿದೆ. ಬೆಂಗಳೂರಿನ 39ನೇ ACMM ನ್ಯಾಯಾಲಯಕ್ಕೆ ನಾಶಿಪುಡಿಯನ್ನು ಹಾಜರುಪಡಿಸಲಾಗಿದೆ.